ಇಂದು ನಮ್ಮ ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗೌರವ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಕಳೆದ 5 ದಿವಸಗಳ ಹಿಂದೆ ತೀರ್ಮಾನವನ್ನು ಮಾಡಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕಂತ ಹಮ್ಮಿಕೊಂಡಿದ್ದಾರೆ. ನನ್ನ ಪ್ರತಿ ವರ್ಷ ಅಧಿಕಾರ ಇದ್ದಾಗಲೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರೆ, ಅಧಿಕಾರ ಇಲ್ದಾಗಲೂ ಮಾಡಿದರೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಸರ್ವ ಜನಾಂಗದವರು, ಎಲ್ಲ ಸಮಾಜದವರು ನನ್ನ ಜೊತೆಗಿದ್ದು ಬೆಂಬಲವನ್ನು ಕೊಟ್ಟು 3 ಬಾರಿ ಶಾಸಕರು ಮಾಡಿ, 1 ಬಾರಿ ಸಚಿವನಾಗಿ, 2 ಬಾರಿ ನಿಗಮದ ಅಧ್ಯಕ್ಷನಾಗಿ ಮತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸೇವೆಯನ್ನು ಮಾಡಿದ್ದೀನಿ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ಇವತ್ತೇನು ಹಮ್ಮಿಕೊಂಡಿದ್ದಾರೆ ನಮ್ಮ ಹಾಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗೌರವ ಎಲ್ಲ ಮುಖಂಡರು, ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಂತೆ ಡಿಸೆಂಬರ್ ಒಳಗಡೆ. ಕಾಂಗ್ರೆಸ್ ಹೊಡೆದ ಮನೆ, ಅಲ್ಲಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ಪೈಪೋಟಿ ಮೊದಲಿಂದ ನಿರಂತರವಾಗಿದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ. ಅವ್ರು ಏನು ಮಾತಾಡ್ತಾರೆ, ಬಿಜೆಪಿ ಅವ್ರ ಮನೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮನೆ ಸರಿ ಇದೆ. ಕೆಲವರು ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಮೌನವಾಗಿದ್ದು ಮುಂದಿನ 2028 ವಿಧಾನಸಭೆ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಕೆಲವರು ಸಚಿವರುಗಳು ಏನು ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ, ಈ ರೀತಿ ಸಮಾಜಗಳಲ್ಲಿ ಸಂಘರ್ಷ ಆಗ್ತದೆ. 100ಕ್ಕೆ 100 ಕಾಂಗ್ರೆಸ್ ಹೊಡೆದ ಮನೆ. ಮುಖ್ಯಮಂತ್ರಿ ಕುರ್ಚಿ ಕೆಲವರು ಖಾಲಿ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಟಬಲ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಬಹುಶಃ ನನಗೆ ಹೇಳಿದೆ, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾಜಕೀಯವಾಗಿ ಸಂಚಲನ ಆಯಿತು, ಕರ್ನಾಟಕದಲ್ಲಿ ಅದೇ ರೀತಿ 100ಕ್ಕೆ 100 ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವನಿಗೆ ಹೇಳ, ನಾ ಸುಮ್ಮನೆ ಯಾರ್ಯಾರಿಗೆಲ್ಲ ಉತ್ತರ ಕೊಡಕ್ಕೆ ಸಾಧ್ಯವಿಲ್ಲ. ಅವರು ಕಾಂಗ್ರೆಸ್ ಹೊಡೆದ ಮನೆ. 100ಕ್ಕೆ 100 ಈ ಸರ್ಕಾರ ಪತನ ಆಗುತ್ತೆ. ಅದಕ್ಕೆ ಕುರ್ಚಿಗೋಸ್ಕರ ಕಚ್ಚಾಟ, ಹೊಡೆದಾಟ ಮಾಡಿ. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ಕಪ್ಪು ಸಾಸಲ್ಲಿ ಹೊಡೆದಾಡಿದ್ರು. 100ಕ್ಕೆ 100 ಈ ಕಾಂಗ್ರೆಸ್ನಲ್ಲಿ ಅದೇ ಪರಿಸ್ಥಿತಿ ಬರುತ್ತೆ. ಯಾಕಿಲ್ಲ, ಕೆಲವರು ಮುಖ್ಯಮಂತ್ರಿ ಅಂತ ಹೇಳಿ, ಕೆಲವರು ಇಲ್ಲ ಅಂತ ಹೇಳಿದ್ರೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಬಹುಶಃ ಕಾಂಗ್ರೆಸ್ಸೇ ಹೊಡೆದೋಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ 100ಕ್ಕೆ 100 ಹೊಡೆದೋಗುತ್ತೆ. ಎಲ್ಲೇ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹಿಂದುತ್ವ ಮೃದು, ಮೊದಲೇ ಅಲ್ಪಸಂಖ್ಯಾತರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್. ಈಗ ನಾನು ಹುಟ್ಟಿದ್ದು ಹಿಂದೂ ಧರ್ಮ, ಸಾಯೋದು ಹಿಂದೂ ಧರ್ಮ ಸಾಹಿತಿ ಅಂತ ಹೇಳಿದ್ರೆ ಇದರ ಅರ್ಥನೇ ಬೇರೆ ಕೊಡುತ್ತೆ. ಕಾದ್ ನೋಡಿ, ಕ್ಷಿಪ್ರ ಕ್ರಾಂತಿ ಆಗುತ್ತೆ. ನೋಡೋಣ, ಹೊಡೆದ ಮನೆ ಯಾವ ಸಂದರ್ಭದಲ್ಲಿ ಕಚ್ಚಾಟ ಆಗುತ್ತೆ. 100ಕ್ಕೆ 100 ಕಾಂಗ್ರೆಸ್ ಹೊಡೆದು ಹೋಗುತ್ತೆ, ಸರ್ಕಾರನು ಪತನ ಆಗುತ್ತೆ. ನನಗೆ ಗೊತ್ತಿಲ್ಲ, ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ರು, ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡೋದು ನಾವು ಖಂಡಿಸ್ತೀವಿ. ಇದ್ರ ಜೊತೆಗೆ ಬಹಳ ಪ್ರಮುಖವಾದ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವೀರಶೈವ ಲಿಂಗಾಯತ ಮುಖಂಡಗಳಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಒಂದು ಕಡೆ ನಮ್ಮ ಸಮಾಜ, ನಾವ್ಯಾರು SC ST ಬ್ಯಾಕ್ವರ್ಡ್ ವಿರೋಧಿಗಳಲ್ಲ. ರಾಜಕಾರಣಕ್ಕೆ ಎಲ್ಲ ಸಮಾಜದ ಮತಗಳು ಬೇಕು. ಎಲ್ಲ ಸಮಾಜಗಳಿಂದ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ನಾವೆಲ್ಲ ಅಧಿಕಾರ ಹೊನ್ನಾಳಿ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಎಲ್ಲ ಸಮಾಜಗಳಿಂದ ನಾನು 3 ಬಾರಿ ಶಾಸಕರಾಗಿದ್ದೀನಿ. ಆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕೆಲವು ದುಷ್ಟ ಶಕ್ತಿಗಳು ನೋಡಿ, ಈಗ ಆಲಮತ ಸಮಾಜ ಸಮಾವೇಶ ಮಾಡ್ತಾರೆ, ತಪ್ಪ ಅದು. ಬ್ರಾಹ್ಮಣರ ಸಮಾವೇಶ ಮಾಡ್ತಾರೆ, ತಪ್ಪ ಅದು. ಬೇರೆ ಬೇರೆ ಸಮಾಜಗಳು, ಒಕ್ಕಲಿಗರ ಸಮಾವೇಶ ಮಾಡ್ತಾರೆ, ತಪ್ಪ. ಯಾವುದೂ ತಪ್ಪಲ್ಲ. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರನ್ನ ಹೊಡಿಬೇಕಂತ ಹೇಳಿ ಕೆಲವು ದುಷ್ಟ ಶಕ್ತಿಗಳು ಷಡ್ಯಂತ್ರ ಮಾಡ್ತಿದ್ರೆ, ಇದನ್ನ ಒಂದುಗೂಡಿಸ್ತಕ್ಕಂಥ ಪ್ರಯತ್ನ ನಾವು ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಮೊನ್ನೆ ಡಾಬಸ್ಪೇಟೆ ಆಯಿತು, ನೆಲಮಂಗಲ ಡಾಬಸ್ಪೇಟೆ ಸೇರಿ ತುಮಕೂರು ಆಯಿತು, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಆಯಿತು. ನಾಳೆ ಬೆಳಗ್ಗೆ 10:30ಕ್ಕೆ ಸೂರ್ಯಚಂದ್ರ ಎಷ್ಟು ಸತ್ಯನ ವೀರಶೈವ ಲಿಂಗಾಯತರ ಉಪಪಂಗಡಗಳು ಒಂದಾಗಬೇಕು. ಇದ್ರ ಜೊತೆಗೆ ನಾಳೆ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ತುಮಕೂರಿನ ಒಳಗೊಂಡಂತೆ ಮೊನ್ನೆ ತುಮಕೂರು ಆಗಿದೆ, ಅವರು ಬರ್ತೀವಿ ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆ ಭಾಗದ ಮಠಾಧೀಶಗಳು, ಕೆಲವು ಮಠಾಧೀಶರು ಬರ್ತೀವಿ ಅಂತ ಹೇಳಿದಾರಂತೆ. ಇನ್ನು ಸಮಾಜದ ಮುಖಂಡರುಗಳು ನಾಳೆ ನಡೆಯೋದು ಸಮಾವೇಶ ಅಲ್ಲ, ನಾಳೆ ನಡೆಯೋದು ವೀರಶೈವ ಲಿಂಗಾಯತರ ಪೂರ್ವ ಸಿದ್ಧತಾ ಸಭೆ ನಡೆಯುತ್ತೆ. ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ಕೊಂಡ್ರೆ SC ST ಬ್ಯಾಕ್ವರ್ಡ್, ಒಕ್ಕಲಿಗ ಸಮಾಜ, ಎಲ್ಲ ಸಮಾಜಗಳು ಅಲ್ಲಿ ಉಪಪಂಗಡಗಳಿದೆ. ಉದಾಹರಣೆ ಬ್ಯಾಕ್ವರ್ಡ್ ಅಂದರೆ ಆಲಮ ಸಮಾಜ, ಮಡಿವಾಳ ಸಮಾಜ, ಉಪ್ಪಾರು, ದೇವಂಗ, ಈ ರೀತಿ ಬರ್ತಾರೆ. SC ST ಒಳ ಪಂಗಡಗಳು ಒಳಮೆ. ಹಾಗಾಗಿ ನಾಳೆ ಸೂರ್ಯಚಂದ್ರ ಎಷ್ಟು ಸತ್ಯನೋ
ನಾನು ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಅರಮನೆ ಆವರಣ ಮೈಸೂರು ಗ್ರ್ಯಾಂಡ್ ಗಾಯತ್ರಿ ಗ್ರ್ಯಾಂಡ್ ಗೇಟ್ ನಂಬರ್ 4 ನಾಳೆ ವೀರಶೈವ ಲಿಂಗಾಯತರ ಮುಖಂಡರುಗಳ ಕೆಲವು ಮಠಾಧೀಶರ ಪೂರ್ವ ಸಿದ್ಧತಾ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 9 ಜಿಲ್ಲೆಗಳ ಮುಖಂಡರು ಭಾಗವಹಿಸ್ತಾರೆ. ಅದಾದ ನಂತರ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತೀವಿ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವು ಮುಖಂಡರ ಜೊತೆ ನಿನ್ನೆ ಸಂಪರ್ಕ ಮಾಡಿದ್ವಿ. ನಾಳೆ 4ನೇ ತಾರೀಕು ಅಲ್ಲಿ ಸಭೆಯನ್ನು ಸೇರಿ ಯಾವ ಭಾಗದಲ್ಲಿ ಮುಖಂಡರುಗಳು ಅವೆಲ್ಲ ಒಟ್ಟಾಗಿ ಒಂದಾಗಿ ಪ್ರವಾಸ ಮಾಡ್ತೀವಿ. ನಾಳೆ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಬಹಳಷ್ಟು ಜನ ಹೇಳ್ತಿದ್ದಾರೆ ದಾವಣಗೆರೆ ಮಧ್ಯ ಕರ್ನಾಟಕ ಸೂಕ್ತ ಅಂತ ಹೇಳ್ತಾರೆ. ಇದಕ್ಕೆ ನಾನೊಬ್ಬನೇ ತೀರ್ಮಾನ ತಗೊಳ್ಳಲ್ಲ. ಮುಂದಿನ ಸಮಾವೇಶದ ದಿನಾಂಕವನ್ನ ನಾಳೆ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಚರ್ಚೆ ಮಾಡ್ತೀವಿ. ಇದು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ನಮಗೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ, ಅವ್ರು ಮಾಡಬಾರದು ಸೂಚನೆ ಕೊಡ್ತಾರೆ. ಅದನ್ನ ನಾವು ಹೇಳ್ತೀವಿ, ಇದು ಸಮಾಜದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದೀವಿ. ನಾಳೆ ವೀರಶೈವ ಲಿಂಗಾಯತರ ಮುಖಂಡರ ಸಭೆ ನಡೆಯುತ್ತೆ. ದಯಮಾಡಿ ಮುಖಂಡರು ಬರಬೇಕು. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೀವಿ. ಇವತ್ತು ಸಮಾಜವನ್ನು ಹೊಡೆಯತಕ್ಕಂಥ ಕೆಲವು ದುಷ್ಟ ಶಕ್ತಿಗಳಿಗೆ ಉತ್ತರ ಕೊಡ್ತೀವಿ. ಸರ್, ಈಗ ಇದೇ ಸಮಾಜದ ಸಮಾವೇಶಕ್ಕೆ ನಾನು ಕರೆಯೋ ದಮ್ಮಿಲ್ಲ ಅಂತೇಳಿ ಬಿಟ್ಬಿಡೋಣ. ಬರಕ್ಕೂ ದಂಬೇಕು. ಇದು ಯಾರನ್ನೂ ಕರೆದಿಲ್ಲ. ಈ ರೀತಿ ಡೋಂಗಿ ಬಿಡ್ಬೇಕು ರಾಜಕಾರಣ. ನಿನಗೆ ಅಭಿಮಾನಿದ್ರು ಬರ್ಬೇಕಾಯ್ತು. ನಾವೇ ರವೀಂದ್ರನಾಥ್ ಬಂದ್ರು ಪಾಪ, ಇಡೀ ವಯಸ್ಸಿನಲ್ಲಿ ಅಭಿಮಾನಿಂದ ಬಂದ್ರು. ಇಲ್ಲಿ ಯಾವುದೇ ಮುಖಂಡರು ನಾವು ಕರೆಯಲ್ಲ. ಇದು ವೀರಶೈವ ಲಿಂಗಾಯತರ ಯಾವುದೇ ಶಾಸಕರ ನಾವು ಎಲ್ಲರೂ ಆಹ್ವಾನ ಮಾಡ್ತೀವಿ. ಯಾವಾಗ ದೊಡ್ಡ ಸಮಾವೇಶಕ್ಕೆ ಆಹ್ವಾನ ಮಾಡ್ತೀವಿ. ಈಗ ನಡೀತಕ್ಕಂಥ 2ನೇ ದರ್ಜೆ ಮುಖಂಡರು ಸಭೆಗಳನ್ನ ನಾವೆಲ್ಲ ಕಡೆ ಸರಣಿ ಸಭೆಗಳು ಮಾಡ್ತೀವಿ. ಸಮಾಜದ ಬಗ್ಗೆ ಅಭಿಮಾನಿದ್ರು ಬರ್ಬೇಕಾಯ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.